ಇಲ್ಲ, ಹಿಂಗೆ ಇದ್ರೆ ಆಗಲ್ಲ. ನಾನು ನಮ್ಮ ಅಮ್ಮಂಗೆಲ್ಲ ಹೇಳ್ಬಿಡ್ಬೇಕು ರೂಪನ ಮದುವೆ ಆಗೋ ವಿಚಾರ. ಇಲ್ಲ ಅಂದರೆ ನನಗೆ ತುಂಬ ಕಷ್ಟ ಆಗುತ್ತೆ. ಅವ್ರ ಮನೇಲಿ ಏನಾದರೂ ಬೇರೆ ಗಂಡು ನೋಡಿ ಮದುವೆ ಮಾಡಿಬಿಟ್ರೆ ನಾನಂತೂ ಇರೋದಿಲ್ಲ. ಅವಳನ್ನೇ ಮದುವೆ ಆಗಬೇಕು. ನಾನು ಹೇಳೇ ಆಗಬೇಕು ಇವತ್ತು ಎಷ್ಟೊತ್ತಾದರೂ. ರಾಘವ್, ಏನು ಬೆಳಗ್ಗೆಯಿಂದ ಹಿಂಗೆ ಯೋಚನೆ ಮಾಡ್ತಾ ಇದೆಯಾ? ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ಸರಿಯಾಗಿ ಊಟ ತಿಂಡಿ ಏನು ತಿನ್ನಲ್ಲ, ಮನೇಲಿ ಬರಲ್ಲ ಸರಿಯಾಗಿ. ಎಲ್ಲೆಲ್ಲ ಏನೇನು ಆಡ್ತಾ ಇದೆಯಾ ನೀನು? ಅಮ್ಮ, ನಾನು ನಿನ್ನ ಹತ್ರ ಏನೋ ಒಂದು ವಿಷಯ ಹೇಳಬೇಕು. ಬಾ ಅಮ್ಮ, ಇಲ್ಲಿ ಕೂತ್ಕೋ. ಏನು ವಿಷಯನೋ? ಏನು ವಿಷಯ ಹೇಳು. ನಾನು ಹೇಳಿದ್ರೆ ನೀನು ಬೈಬಾರ್ದು. ಬೈಬಾರ್ದ? ನಾನು ಬೈಯೋ ಅಂಥ ವಿಷಯ ಏನೋ ಅದು? ಬೈಯೋ ಅಂಥ ವಿಚಾರ ಆದರೆ ನಾನು ಬೈದೇ ಬೈತೀನಿ, ಇಲ್ಲ ಅಂದರೆ ಏನೂ ಇಲ್ಲ. ಏನು ಹೇಳು. ಅಮ್ಮ, ಅದು ಅದು ನಾನು ಕಾಲೇಜಲ್ಲಿ ರೂಪ ಅಂತ ಹಾಂ, ರೂಪ ಅಂತ ಏನಾಗಬೇಕು ರೂಪಂಗೆ? ಹಂಗಲ್ಲಮ್ಮ, ಅದು ನಾನು ರೂಪ ಅನ್ನೋ ಹುಡುಗಿನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಾನು ಅವಳನ್ನ ಮದುವೆ ಆಗಬೇಕು ಅಂತ ತಿಳ್ಕೊಂಡಿದ್ದೀನಮ್ಮ. ಏನೋ ಹೇಳ್ತಾ ಇದೆಯಾ? ರಾಘವ್, ನಿನಗೇನಾದರೂ ಒಂಚೂರಾದರೂ ಪರಿಜ್ಞಾನ ಇದೆಯಾ? ಅಮ್ಮನ ಹತ್ರ ಏನು ಮಾತಾಡ್ತಿದ್ಯಾ ಅಂತ ಏನಾದರೂ ಸ್ವಲ್ಪ ಗೊತ್ತಿದೆಯೇನೋ? ಏನೋ ನೀನು ನಾನು ಓದೋಕ್ಕೆ ಅಂತ ಕಾಲೇಜಿಗೆ ಕಳಿಸಿದ್ರೆ ನೀನು ಹಿಂಗೆಲ್ಲ ಮಾಡ್ಕೊಂಡ್ಬರ್ತೀರಾ? ಯಾರು ಅವಳು? ಯಾವಳು ಅವಳು ನೀನು ತಲೆ ಕೆಡಿಸಿರೋಳು? ಅಮ್ಮ, ನಾನು ಅದಕ್ಕೆ ಹೇಳಿತ್ತು ಆವಾಗಲೇ, ನನ್ನ ಬೈಬಾರ್ದು ನೀನು ಅಂತ. ಸ್ವಲ್ಪ ನಾನು ಹೇಳೋವರೆಗೂ ಕೇಳಮ್ಮ. ಹಂಗಲ್ಲಮ್ಮ, ರೂಪ ಅನ್ನೋಳು ತುಂಬ ಒಳ್ಳೆ ಹುಡುಗಿ ಅಮ್ಮ. ಅವಳು ತುಂಬ ಸಂಪ್ರದಾಯ ಮನೆಯವಳು. ಅವ್ರ ಅಪ್ಪ ಅಮ್ಮ ಅವ್ರ ಅಣ್ಣ ಎಲ್ಲರೂ ತುಂಬ ಒಳ್ಳೆಯವರಮ್ಮ. ಅದಕ್ಕೆ ನಾನು ಅವಳನ್ನೇ ಮದುವೆ ಆಗಬೇಕು ಅಂತ ತಿಳ್ಕೊಂಡಿದ್ದೀನಿ. ನೀನು ತಿಳ್ಕೊಂಡು ನೀನು ಅನ್ಕೊಂಡ್ರೆ ಸಾಕೇನೋ? ಅಲ್ಲ, ನೀನು ಏನು ಮಾತಾಡ್ತಾ ಇದೆಯಾ? ಓದೋ ಅಂತ ಕಾಲೇಜಿಗೆ ಕಳಿಸಿದ್ರೆ ಏನೋ ಇದೇನೋ ನೀವು ಮಾಡೋದು? ನಿಮಗೆ ಈಗಿನ ಕಾಲದ ಹುಡುಗರಿಗೆ ಅದೇನಾಗ್ಬಿಡುತ್ತೋ, ಕಾಲೇಜ್ಗೆ ಹೋಗಿದ ತಕ್ಷಣ ಲವ್ ಪವ್ ಅಂತ ಹೋಗ್ಬಿಡ್ತೀರಾ. ಏನಾದರೂ ಸ್ವಲ್ಪನಾದ್ರೂ ಜ್ಞಾನ ಇದೆಯಾ? ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡ್ತಾರಾ? ಎಂತ ಕಳಿಸ್ತಾರೆ ಕಾಲೇಜ್ಗೆ ಮಕ್ಕಳು ಅನ್ನೋದಾದ್ರೂ ಏನಾದರೂ ನಿಮಗೆ ತಿಳುವಳಿಕೆ ಇಲ್ವೇನೋ? ಅಮ್ಮ ಪ್ಲೀಸ್ ಅಮ್ಮ ಪ್ಲೀಸ್. ಆ ರೂಪ ತುಂಬ ಒಳ್ಳೆ ಹುಡುಗಿ ಅಮ್ಮ. ನಾನು ಅವಳನ್ನ ಮದುವೆ ಆಗ್ತೀನಮ್ಮ, ಪ್ಲೀಸ್ ಅಮ್ಮ. ಏನು ಮಾಡಬೇಕಪ್ಪ? ನಿಮ್ಮ ಅಪ್ಪನ ಹತ್ರ ಹೇಳಬೇಕು. ಅಲ್ಲ, ನೀನು ಓದೋ ಅಂತ ಕಳಿಸಿದ್ರೆ ನೀನು ಈ ಥರ ಎಲ್ಲ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ರಾಘವ್. ಅಲ್ಲ, ಅವ್ರು ಯಾರು ಏನು, ಬಡವರ ಶ್ರೀಮಂತರ, ನಮ್ಮ ಅಂತಸ್ತಕ್ಕೆ ಸರಿ ಹೋಗ್ತಾರಾ ಇಲ್ಲ ಏನು? ಅವ್ರ ಕತೆ ನಮಗೇನು ಗೊತ್ತಿಲ್ವಲ್ಲೋ. ಗೊತ್ತಿಲ್ಲದೆ ನಾನು ಹೇಗೋ ಹೇಳಿ. ಅಮ್ಮ, ಕರ್ಕೊಂಬ ಅಂದರೆ ಒಂದ್ಸರಿ ಕರ್ಕೊಬರ್ತೀನಮ್ಮ ಮನೆಗೆ. ಬಾಯ್ ಮುಚ್ಚು ಕತೆ. ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ವಾ? ಅಮ್ಮನ ಹತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ಕರ್ಕೊಂಬಂದ್ಬಿಡ್ತಾರಂತೆ ಹುಡುಗಿ. ಹಂಗೆಲ್ಲ ಆಗೋದಿಲ್ಲ. ನೀನು ಸ್ವಲ್ಪ ಸುಮ್ಮನೆ ಇರು. ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡೋವರೆಗೂ ನಾನೇನು ಹೇಳೋದಕ್ಕಾಗೋದಿಲ್ಲ. ಅಮ್ಮ, ಅಪ್ಪಂದೇನು ಇಲ್ಲ, ಅಪ್ಪ ಒಪ್ಕೋತಾರೆ. ನೀನೇ ನಂಗೆ ಗೊತ್ತಿಲ್ಲ ಕಣೋ. ಸ್ವಲ್ಪ ನನಗೆ ಸಮಯ ಕೊಡು, ನಾನು ಯೋಚನೆ ಮಾಡಬೇಕು. ಏನು ಹುಡುಗರಪ್ಪ ನೀವು ಹಿಂಗೆಲ್ಲ ಮಾಡ್ಕೊಂಡು ಬರ್ತೀರಾ ಕಾಲೇಜ್ಗೆ ಓದೋಕ್ಕಿಂತ ಕಳಿಸಿದ್ರೆ? ಹಿಂದೆ ಇಲ್ಲ ಮುಂದಿಲ್ಲ ಗೊತ್ತಿಲ್ಲ ಗುರಿ ಇಲ್ಲ, ಯಾವ ಜಾತಿನೋ ಯಾವ ಕುಲನೋ ಯಾವ ಗೋತ್ರನೋ ಕರಣ್ಣಾಗಿ ಹಿಂಗೆ ಕರ್ಕೊಂಬಂದ್ಬಿಟ್ರೆ ನಾವು ಮದುವೆ ಮಾಡಿಸ್ಬಿಡ್ಬೇಕಾ ನಿನಗೆ? ಅದೆಲ್ಲ ಆಗಲ್ಲ. ಸ್ವಲ್ಪ ತಡಿ, ನಾನು ಹುಡುಗಿ ನೋಡಬೇಕು, ಅವ್ರ ಕಡೆ ಎಲ್ಲ ನೋಡಬೇಕು, ಏನು ಎತ್ತಂತ ವಿಚಾರಿಸ್ಕೊಂಡು ನನ್ನ ಮನಸ್ಸಿಗೆ ಒಪ್ಪಿಗೆ ಆದರೆ ಮಾತ್ರ. ಇಲ್ಲಾಂದರೆ ನಮ್ಮ ಅಂತಸ್ತಿಗೆ ಸರಿಯಾಗೋಂಥ ಹುಡುಗಿನೇ ನಾನು ನೋಡಿ ಮಾಡೋದು. ಅಯ್ಯೋ, ನಮ್ಮಮ್ಮ ಯಾಕಪ್ಪ ಹಿಂಗೆ ಆಡ್ತಾರೆ? ಅಂತಸ್ತು ಜಾತಿ ಜಾತಿ ಅಂತಸ್ತು ಅಂತ. ನಾನು ಏನು ಮಾಡಲಿ ಇವಾಗ? ಇವಳು ಹೋಗ್ಬಿಟ್ಟು ಅಲ್ಲಿ ಹೋಗಿ ಕುತ್ಕೊಬಿಟ್ಟಿದ್ದಾಳೆ ಈ ಹಳ್ಳಿನಲ್ಲಿ. ಆ ಹಳ್ಳಿನಲ್ಲಿ ಹೋಗೋಗಿ ಬರೋದಕ್ಕೆ ನನಗೆ ಆಗೋದೇ ಇಲ್ಲ. ತುಂಬ ಕಷ್ಟ ಆಗುತ್ತೆ. ನಾನು ಏನು ಮಾಡಲಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಈ ಸರಿ ಏನಾದರೂ ಮಾಡಿ ಹುಡುಗಿನ ನನ್ನ ಮನೆಗೆ ಕರ್ಕೊಂಬಂದ್ಬಿಡ್ಬೇಕು. ನಮ್ಮಮ್ಮ ನೋಡಿ ಅವಳನ್ನ ನೋಡಿದ್ರೆ ಒಪ್ಕೋತಾರೆ. ನನಗೆ ನಂಬಿಕೆ ಇದೆ. ಹಾಗೆ ಮಾಡ್ತೀನಿ. ನಾನು ಇನ್ನು ನೆಕ್ಸ್ಟ್ ಹೋದರೆ ಅವಳನ್ನ ಕರ್ಕೊಂಡೇ ಬರೋದು ಮನೆಗೆ. ಕರ್ಕೊಂಡು ಬಂದು ನಮ್ಮಮ್ಮನ ತೋರಿಸ್ಬಿಟ್ಟು ನಮ್ಮಮ್ಮ ಮುಂದೆ ನಿಲ್ಲಿಸ್ಬಿಟ್ರೆ ಅವಳನ್ನ ನೋಡಿ ನಮ್ಮಮ್ಮ ಒಪ್ಕೋತಾರೆ. ನನಗೆ ನಂಬಿಕೆ ಇದೆ. ನಮ್ಮ ಅಪ್ಪಂದೇನು ತಾಪತ್ರೆ ಇಲ್ಲ, ಬರೀ ನಮ್ಮ ಅಮ್ಮಂದೇ ಕತೆ ನನಗೆ. ಇಲ್ಲ ಅನ್ನಪ್ಪ ಇವನು, ಇಲ್ಲೇ ಕೂತಿದ್ದಾನೆ. ರಾಘವ್, ರಾಘವ್. ಓ ಲೋಕೇಶ್, ಬಾ ಲೋಕೇಶ್, ಕುತ್ಕೋಬಾರೋ. ರಾಘವ್, ಯಾಕೋ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತಿದ್ಯಾ? ಏನಾಯ್ತು ಮಗ? ಯಾಕೆ ಮಗ, ಏನಾಯ್ತು ಹೇಳೋ? ಯಾಕೆ ಹಿಂಗೆ ಕೂತಿದ್ಯಾ? ಹಿಂಗೆ ಗೊತ್ತಲ್ಲ ಮಗ, ನಾನು ರೂಪನ ಇಷ್ಟಪಡ್ತಾ ಇರೋದು. ನಮ್ಮ ಅಮ್ಮಂಗೆ ಹೇಳ್ದೆ ಕಣೋ, ಈಗ ತಾನೇ ಹೇಳಿದೆ ಎಲ್ಲ ವಿಷಯನೂ. ಅದಕ್ಕೆ ನಮ್ಮಮ್ಮ ಹೇಳ್ತಾರೆ ಅವ್ರ ಅಂತಸ್ತು ಎಲ್ಲ ಸರಿ ಹೋದರೆ ಮಾತ್ರ ಮದುವೆ ಆಗ್ತೀನಿ, ಮದುವೆ ಮಾಡ್ಕೋತೀನಿ, ಇಲ್ಲ ಅಂತ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಮಗ, ಅದೇ ಯೋಚನೆ ಮಾಡ್ತಿದ್ದೀನಿ. ಬಿಡು ಮಗ, ಅದಕ್ಕೆಲ್ಲ ಏನು ಯೋಚನೆ. ಕರ್ಕೊಬಾರ, ಫಸ್ಟು ನಿಮ್ಮ ಹುಡುಗಿನ ಕರ್ಕೊಂಬಂದು ತೋರಿಸು. ನಿಮ್ಮ ಮನೆಯವ್ರಿಗೆಲ್ಲ ಇಷ್ಟಪಡ್ತಾರೆ. ಒಳ್ಳೆ ಹುಡುಗಿ ಕಣೋ ರೂಪ. ಹ್ಞೂ ಮಗ, ಅದಕ್ಕೆ ಧೈರ್ಯದಲ್ಲಿ ಇದ್ದೀನಿ ಒಪ್ಕೊತಾರೆ ಅಂತ. ಬಿಡು ಮಗ, ಅದನ್ನೇ ನೋಡಿದ್ರಾಯ್ತು ಮುಂದಕ್ಕೆ. ಈಗ ಯಾಕೆ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋತೀಯಾ? ರೆಡಿ ಮಗ, ಒಂದು ಬೈಕಲ್ಲಿ ಒಂದು ರೌಂಡ್ ಹಾಕೊಂಬರೋಣ. ಹೋಗ್ ಮಗ, ನೀ ಯಾಕೋ ನನಗೆ ಮೈಂಡೆಲ್ಲ ತಲೆ ಕೆಟ್ಟೋದಂಗೆ ಆಗೈತೆ. ನಾನು ಎಲ್ಲೂ ಬರೋಲ್ಲ ಕಣೋ. ಬಾ ಮಗ, ನಿನ್ನ ಮನೆ ಒಳಗಡೆ ಕೂತ್ಕೊಂಡ್ರೆ ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಕೂತ್ಕೊತೀಯ. ನಡಿ ಮಗ, ಹಾಗೆ ಆಟಾಡ್ಕೊಂಡು ಎಲ್ಲ ನಮ್ಮ ಫ್ರೆಂಡ್ಸ್ಗಳ ಜೊತೆ ಓಡಾಡ್ಕೊಂಡು ಸುತ್ತಾಡ್ಕೊಂಬಂದ್ರೆ ನಿನಗೂ ಮೈಂಡು ಸ್ವಲ್ಪ ಸರಿ ಹೋಯ್ತದೆ. ಎದ್ರ ಮಗ. ನೀನೊಬ್ಬ ಬಿಡೋಲ್ಲ ಹಿಡಿದ್ರೆ. ಸರಿ ನಡಿಯಪ್ಪ. ಹಂಗಿರ್ಬೇಕು. ಬಾ ಮಾಮ್, ಹೊರಗಡೆ ಹೋಗಿ ಬರ್ತೀನಿ ನನ್ನ ಫ್ರೆಂಡ್ ಜೊತೆ. ಬೇಗ ಬರ್ಬೇಕಣೋ. ಮಾಮ್, ಸರಿ.